ವೀಕ್ಷಕರೇ, ನಿಮಗೆಲ್ಲ ಸುಪರಿಚಿತ ಮುಖ. ನೀವು ಕಂಡಂಗೆ ಕೇಳ್ದಂಗೆ ಎಲ್ಲ ಥರದ್ದು ನೀವು ಸುಮಾರು ಸರಿ ನೋಡಿರ್ತೀರಿ. ಅಂದರೆ ಇಲ್ಲಿ ಆ್ಯಕ್ಚುಲಿ ನಾವು ಕೆಲವು ಕಡೆ ನ್ಯಾರೇಟ್ ಆಗದೆ ಇರೋದು, ಕೆಲವು ಸರಿ ಅರ್ಜೆಂಟ್ಗೆ ಪ್ರಿಪರೇಷನ್ ಇಲ್ದೇನೆ ಕೆಲವು ಮೀಡಿಯಾಗಳಿಗೆ ಅಲ್ಲಲ್ಲಿ ಏನು ಜ್ಞಾಪಕ ಬರುತ್ತೋ ಅಷ್ಟನ್ನ ರಿವೀಲ್ ಮಾಡಿದ್ದೀನಿ. ಮುಖ್ಯವಾದ ಅಲ್ಲಿ ನಾನು ಆಚೆ ಬಂದಮೇಲೆ ಏನಾಯಿತು, ಮುಖ್ಯವಾದ ಪಾಯಿಂಟ್ಗಳೇ, ಮುಖ್ಯವಾದ ಸನ್ನಿವೇಶಗಳು, ಮುಖ್ಯವಾದ ಪ್ರಕರಣಗಳನ್ನೇ ಅಲ್ಲಿ ನಾನು ನ್ಯಾರೇಟ್ ಮಾಡಿಲ್ಲ. ಅಂದರೆ ಈಗ ಪ್ರತಿಯೊಂದು ಪ್ಲಾನ್ ಮಾಡ್ಕೊಂಡು ಈಗ ಈ ಇದರಲ್ಲಿ ಹಿಂದೆ ನೋಡಿದ್ದಕ್ಕೂ ನೀವು ಇದು ಅಜಗಜಾಂತರ ವ್ಯತ್ಯಾಸಗಳು ಕಾಣ್ತದೆ ನಿಮಗೆ. ಅದರಿಂದ ತಾವು ಈ ಮುಂದಿನ ಸನ್ನಿವೇಶಗಳನ್ನ ಎಪಿಸೋಡ್ ನಂಬರ್ಗಳ ಸಮೇತ ಸಿಗ್ತದೆ ನಿಮಗೆ. ಆದ್ದರಿಂದ ಎಪಿಸೋಡ್ ಹಿಂದಿನ ಕೆಲವು ಮೀಡಿಯಾಗಳಲ್ಲಿ ನೀವು ಎಪಿಸೋಡ್ ನಂಬರ್ಗಳು ಸಿಗದೆ ಕೆಲವು ಸಲ ಕಾಮೆಂಟ್ಗಳು ನೋಡಿದೆ. ಏನಂತಂದ್ರೆ ಯಾರು ಏನು ಹೇಳ್ತಾ ಇದ್ದಾರೆ, ಎಲ್ಲಿಗೆ ಯಾರು ಕೊಲೆ ಆದ್ರು, ಏನು ಈ ಥರದೆಲ್ಲ ಪ್ರಶ್ನೆಗಳು ಕೇಳಿದಾಗಲೇ ಅರ್ಥ ಆಯ್ತು. ಆಕ್ಚುಲಿ ಅದು ಎಪಿಸೋಡ್ ನಂಬರ್ಗಳನ್ನ ಕೆಲವರು ಕೊಟ್ಟಿರಲಿಲ್ಲ. ಆಮೇಲೆ ಕೆಲವು ಫೋಟೋಗಳು, ಆ ಸ್ಪಾಟ್ ಸನ್ನಿವೇಶಗಳನ್ನೆಲ್ಲ ನಾನು ಇದನ್ನೆಲ್ಲ ನಮ್ಮ ಕಾಲದಲ್ಲಿ, ಅಂದ್ರೆ ಆ ಕಾಲದಲ್ಲಿ ಕೆಲವು ಅರೆಸ್ಟ್ಗಳನ್ನ ಮಾಡಿದವ್ರನ್ನ ಆ ಫೋಟೋಗಳು, ವಿಡಿಯೋಗಳನ್ನೆಲ್ಲ ತೆಗೆದಿದೆ. ಅದನ್ನ ಕೋಟ್ ಮಾಡಿ ಅದನ್ನ, ಯಾಕಂದ್ರೆ ಅಲ್ಲಿ ನಾನು ಬೇಸ್ಲೆಸ್ ಆಗಿ ನಾನು ಹೇಳ್ತಾ ಹೋದಂಗೆನೆ ಇದು ಕೆಲವ್ರು ಅಂದ್ರು ಇದೇನೋ ಬೋಗಸ್ ಸ್ಟೋರಿ ಅನ್ನೋ ಥರದ್ದು ಕೆಲವು ಕಾಮೆಂಟ್ಗಳಲ್ಲಿ ನೋಡಿದೆ. ಅದು ಆಕ್ಚುಲಿ ಇಲ್ಲಿ ಏನಂತಂದ್ರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇಲ್ಲಿ ಆ ಸ್ಥಳದಲ್ಲಿ ಏನೇನು ನಡೀತು, ಅಲ್ಲಿ ಜೊತೆಗೆ ಗೋಪಿನಾಥ ಗ್ರಾಮಸ್ಥರಿದ್ದಾರೆ, ಊರ್ ಗೌಡ್ರಿದ್ದಾರೆ. ನಿಮ್ಗೇನೇ ಡೌಟ್ ಬಂದ್ರು ಬೇಕಾದ್ರೆ ಅಲ್ಲಿ ನಿಮ್ಮ ಊರ್ ಗೌಡ್ರನ್ನ, ಅಲ್ಲಿ ನಂದಗೋಪಾಲ್, ಭೂಪಾಲ್ ಅಂತ 2-3 ಜನ, ಶಂಕರ್ ಅಂತ, ಅವರಷ್ಟು ಜನ ಇದ್ದಾರೆ. ನೀವು ಅವ್ರು ರೆಫರ್ ಮಾಡಿ, ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡಿದ್ರು ಅನ್ನ ಇದನ್ನ ನೀವೊಂದು ಸಂಶಯ ನಿವಾರಣೆ ಮಾಡ್ಕೋಬಹುದು. ಇಲ್ಲಿ ಆಕ್ಚುಲಿ ಏನಂತಾರೆ, ನಾವು ಸುಳ್ಳು ಹೇಳಿ ಇಲ್ಲ ಕತೆ ಕಟ್ಟಿ ಏನು ಅದು ಏನು ನಮ್ಗೇನು ಪ್ರಯೋಜನ ಇಲ್ಲ. ಇರೋ ಫ್ಯಾಕ್ಟ್ರಿಗಳು ಈಗ ನಾನು ಕೊನೆ ಕೊಂಡಿ ಅಷ್ಟೇ. ಇಲ್ಲಿ ಬೇರೆ ಯಾವುದೇ ಇದರಲ್ಲಿ ವೀರಪ್ಪನ ಬಗ್ಗೆ A to Z ಗೊತ್ತಿರೋಂಥ ವ್ಯಕ್ತಿ ಈಗ ಯಾರೂ ಬದುಕಿಲ್ಲ. ಅವರೊಬ್ರು ಇದ್ರು, ಶ್ರೀನಿವಾಸ್ DFO, ಅವರು ಇಲ್ಲ. ಇನ್ನು ನಮ್ಮ ಇನ್ಫಾರ್ಮೆಂಟ್ಸ್ ಇದ್ರು, ಅವರು ಅಷ್ಟು ಜನ 10 ಜನನು ಕೊಲೆ ಆಗೋದು. ಈಗ ನಿಮ್ಗೇನು ಸ್ಟೋರಿ ಅರ್ಧಂಬರ್ಧ ಇಲ್ಲ, ಅದ್ಯಾವುದೋ ಮೀಡಿಯಾದಲ್ಲಿ ಅದೇನೋ ಯಾರೋ ಒಬ್ರು ದನ ಕಾಯೋನು ಇವ್ರ ಕಾಯೋನೆಲ್ಲ ಇದು ಕೇಳ್ತೀರಿ. ಕೆಲವರು ಸರಿ ನಾನೇ ಅರೆಸ್ಟ್ ಮಾಡಿರೋ ಪಾರ್ಟಿಗಳನ್ನ ಅಪ್ರೋಚ್ ಮಾಡಿರೋದನ್ನ ನೋಡಿದ್ದೀನಿ ನಾನು. ಅಂದ್ರೆ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ವೀರಪ್ಪನ ಜೊತೆ ಸುಮ್ಮನೆ ಇದ್ದೆ, ಏನೋ ಅವನು ಅಲ್ಲಿ ಬರ್ತಿದ್ದ, ನಾನು ಕರಿತಿರ್ಬೇಕಾದ್ರೆ ಅವ್ನು ಕರೆದಾಗ ಹೋಗ್ತಿದ್ದೆ, ಹೋಗ್ಬಿಟ್ಟು ಅವನು ಎಲ್ಲಿಗೆ ಹೋಗ್ಬೇಕು ಅಂತ ಅವನು ಒಬ್ಬ ಹೇಳ್ತಾನೆ, ನಾನು ಬೆಂಗಳೂರಿಗೆ ಕರೆಯೋನು, ಹೋಗೋದು ಲಾಡ್ಜಲ್ಲಿ ಆಡ್ ಮಾಡ್ತಿದ್ವು. ಅಂದ್ರೆ ಯಾವ ತರ ಅರೆಸ್ಟ್ ಆದ ಅಂತ ಹೇಳ್ಕೊಳಕ್ಕೆ ಅವನಿಗೆ ಮುಜುಗರ. ಫಾರೆಸ್ಟ್ನವರು ಯಾರು ಅಂದ್ರೆ ಕೊನೆಗೆ ಯಾರು ಅರೆಸ್ಟ್ ಮಾಡಿದ್ರು ಅಂದ್ರೆ ಅವನು ಬೇರೆ, ಅಂದ್ರೆ ಶ್ರೀನಿವಾಸ್ DFO ಅರೆಸ್ಟ್ ಮಾಡಿದ್ರು ಅಂತ ಆ ಕತೆ ಹೇಳ್ತಾನೆ. ಆಕ್ಚುಲಿ ಅರೆಸ್ಟ್ ಮಾಡಿದ್ದು ನಾನೇ, ಅಲ್ಲಿ ಅವ್ರದ್ದು ವಿಡಿಯೋಗಳನ್ನ ತೆಗೆದಿದ್ದು ನಾನೇ, ಅಲ್ಲಿ ಅವ್ರನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದವ್ ನಾನೇ, ವಿತ್ ಅದೇ ಎಲ್ಲಾ ಆಂಗಲ್ ಅಲ್ಲಿ ಫೋಟೋಗಳನ್ನ, ಅರೆಸ್ಟ್ ಮಾಡಿದ್ಮೇಲೆ ಆ ಥರ ಫೋಟೋಗಳನ್ನ ತೆಗೆದವ್ ನಾನೇ. ಅಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರಿಗೆ ಅದು ಈಗ ಏನಂದ್ರೆ, ಈಗ ಅವರು ಪ್ರಾಮಾಣಿಕರಾಗ್ಬಿಟ್ಟಿದ್ದಾರೆ, ಇನ್ಫಾರ್ಮೆಂಟ್ಸ್ ಆಗ್ಬಿಟ್ಟಿದ್ದಾರೆ. ಅವ್ರೇನಂದ್ರೆ ನಾವು ಸುಮ್ಮನೆ ಇದ್ವು, ನಾವು ವೀರಪ್ಪನ ಜೊತೆ ಕೊಲೆ ಮಾಡಿಲ್ಲ, ಆನೆ ಹೊಡೆದಿಲ್ಲ, ಆ ಥರದ್ದೆಲ್ಲ ಕತೆಗಳು ಒಂಥರ ಇವ್ರ ತರ ಪ್ರಾಮಾಣಿಕರ ತರ ಮಾತಾಡ್ತಿದ್ದಾರೆ. ಅದರಿಂದ ವಿತ್ ಫೋಟೋಸೇ, ವಿತ್ ಡಾಕ್ಯುಮೆಂಟ್ಸೇನೆ, ವಿತ್ FIR ಅಲ್ಲಿ ಏನಕ್ಕೆ ನಾವು ಪೊಲೀಸ್ಗೆ ಹ್ಯಾಂಡ್ ಓವರ್ ಆಗಿದ್ದು ಯಾವ ತರ ಆ ನಂಬರ್ ಸಮೇತ ವಿವರಣೆ ಕೊಡ್ತಾ ಹೋಗ್ತೀನಿ. ಅದರಿಂದ ಜೊತೆಗೆ ನಾವು ಅರೆಸ್ಟ್ ಆಗಿರೋ ಜಾಗದಲ್ಲಿ, ಆ ಸನ್ನಿವೇಶದಲ್ಲಿ ಎಲ್ಲಿ ನಡೆದಿದ್ದು, ಆ ಜಾಗದಲ್ಲಿ ಅರೆಸ್ಟ್ ಮಾಡಿದ್ದು ಯಾರನ್ನ, ಅವ್ರ ಸಮೇತ ಆ ಸ್ಪಾಟ್, ಆ ಜಾಗದ ವಿವರಣೆ ಸಮೇತ ನಿಮಗೆ ಪ್ರತಿಯೊಂದು ವಿವರಣೆನೂ ಅಲ್ಲಿ ಸಿಗ್ತದೆ. ಯಾವುದೇ ಮೀಡಿಯಾದಲ್ಲಿ ಇಷ್ಟು ವಿವರಣೆಗಳು ಎಲ್ಲೂ ಸಿಕ್ಕಿಲ್ಲ. ಎಲ್ಲೂ ಅದು ನಂದೇ ಆದ್ರೂ ಅವರು ಅದನ್ನ ವಿವರಣೆ, ಅದನ್ನ ತೋರ್ಸಕ್ಕೆ, ನಾನೇ ಕೊಟ್ಟಿರೋ ಫೋಟೋಗಳನ್ನ ತೋರ್ಸಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಏನಾದ್ರು ಕ್ಲೇಮ್ ಮಾಡ್ತಾರೆ, ನಮ್ಮ ಫೋಟೋ ಯಾಕೆ ಹಾಕಿದ್ರಿ ಅನ್ನೋ ಒಂದು ಹೆದರಿಕೆಗೆ ಬರೀ ಕತೆ ಹೋಗ್ಬಿಡ್ತು ಅಷ್ಟೇ. ಈಗ ನನಗೇನಿಲ್ಲ, ಈಗ ನಾನೇ ಅದನ್ನ ಅರೆಸ್ಟ್ ಮಾಡಿದ್ದು ನಮ್ದೇ ಇದರಲ್ಲಿ ಮೀಡಿಯಾದಲ್ಲಿ, ನಾನೀಗ ಪ್ರತಿಯೊಂದನ್ನು ವಿವರಿಸ್ತೀನಿ. ಈಗ ಯಾರು ನನ್ನ ಮೇಲೆ ಕೇಸ್ ಹಾಕಿದ್ರೆ ಅದಕ್ಕೆ ವಿವರಣೆ ಕೊಡೋಕೆ, ಎಕ್ಸ್ಪ್ಲನೇಷನ್ ಕೊಡೋಕೆ ನನಗೆ ಧೈರ್ಯ ಇದೆ. ಪೊಲೀಸ್ಗಾದ್ರು ಹೋಗ್ಲಿ, ಕೋರ್ಟ್ಗಾರು ಹೋಗ್ಲಿ, ಯಾವುದೇ ಸನ್ನಿವೇಶ ನನಗೆ ಸಮಜಾಯಿಷಿ ಕೊಡ್ತೀನಿ. ಈಗ ಕೆಲವರು ಇವರೇನೆ, ಅವರು ನಾವು ಅರೆಸ್ಟ್ ಮಾಡಿದ ಪಾರ್ಟಿ ಹೆಂಡ್ತಿನೇ ಎಲ್ಲ ಈ ಥರದ್ದು ಪ್ರಾಮಾಣಿಕ, ಅವರು ಕೊಲೆ ಮಾಡೇ ಇಲ್ಲ, ಅವರು ಇದು ದೇವ್ರಂತ ಮನುಷ್ಯರು. ಆಮೇಲೆ ಎಲ್ಲಾರ ಹತ್ರ ಏನಾದ್ರು ಅಲ್ಲಿ ಆ ಥರದ ಫಿಲ್ಮ್ಗಳನ್ನ ತೆಗೆಯಕ್ಕೆ ಹೋದ್ರೆ ಅವ್ರ ಹತ್ರ ಹೋಗಿ 15 ಲಕ್ಷ 20 ಲಕ್ಷ ಈ ಥರ ವಸೂಲಿ ಮಾಡ್ಕೊಂಡು ನಡೆದಿರೋ ಪ್ರಕರಣಗಳು ಇದೆ. ಅಲ್ಲಿ ನಾನೊಬ್ಬ ಇವನು ಶಿವಸುಬ್ರಹ್ಮಣ್ಯಂ ಅಂತ ನಕ್ಕೀರನ್, ಇವನು ಅವನು ಕೆಲವು ಇದನ್ನ ಬುಕ್ ಬರ್ದ, ನಮ್ದೆಲ್ಲ ಸೇರಿ ಅಂತ, ನಾವೆಲ್ಲ ಏನೇನು ಫಾರೆಸ್ಟ್ ಅವ್ರು ಏನು ಅಚೀವ್ ಮಾಡಿದ್ವು, ಇನ್ಕ್ಲೂಡಿಂಗ್ ಶ್ರೀನಿವಾಸ್ DFO, ಕೆಲವರು ಆಗಿನ ಕಾಲದ 85 ಕತೆ ಅದು.
STF ಬಂದದ್ದೇ ಆದ್ಮೇಲೆ, ಸುಮಾರು ಮರ್ಡರ್ಗಳಾದ್ಮೇಲೆ, ಸುಮಾರು ಎಂಥದ್ದು ಹರಿಕೃಷ್ಣ, ಶಕೀಲ್ ಅಹಮದ್ ಇವರೆಲ್ಲ ಮರ್ಡರ್ ಆದ್ಮೇಲೆ ಅದು ಇದು ಬಂದದ್ದೇ ಹೊರತು ಅಲ್ಲಿವರೆಗೂ ಪೊಲೀಸರುಗಳು 4 ಜನ ಮರ್ಡರ್ ಆದ್ರು, ಆಮೇಲೆ ಇನ್ನು ಇಲ್ಲಿ ಇದು ಡಬಲ್ ಮರ್ಡರ್ ಆಯ್ತು, ಅದಾದ್ಮೇಲೆ ಇನ್ನ 6 ಜನ ಹೋದ್ರು. ಇಷ್ಟೆಲ್ಲ ಆಗ್ತಾ ಆಗ್ತಾ ಅವ್ರಿಗೆ ಸೀರಿಯಸ್ನೆಸ್ ಬಂದದ್ದು ಏನಂತಂದ್ರೆ, ಇಲ್ಲಿ ಯಾವಾಗ ಪೊಲೀಸ್ ಇದಕ್ಕೆ SP ರ್ಯಾಂಕ್ನವ್ರನ್ನೇ ಅವನು ಹೊಡೆದ, ಆಗ ಅಲ್ಲಿ STF ಬಂತು. ಅಲ್ಲಿವರೆಗೂ ಫಾರೆಸ್ಟ್ ಅಂದ್ರೆ ನಾವೇ ಅಂತಂದ್ರೆ ಶ್ರೀನಿವಾಸ್ DF ವಿತ್ ಲಿಮಿಟೆಡ್ ಸ್ಟಾಫ್ಗಳು. ಇದು ಯಾಕೆ ಬ್ಯಾಕ್ಗ್ರೌಂಡ್ ಹೋಗಿ ತಿರುಗಿ ಮುಂದಕ್ಕೆ ಬರ್ಬೇಕಂದ್ರೆ, ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಷನ್ ಇದೆ. ಕೆಲವರು ಅದು ಅವಾಗಿಂದ ಹಿಂದಿನ ಡೌಟ್ಗಳನ್ನ ನಿವಾರಣೆ ಮಾಡ್ತಾ ಇದ್ದೀನಿ. ಈಗಿನ ಇದರಲ್ಲಿ ಎಪಿಸೋಡ್ಗಳಲ್ಲಿ ನೀವು ನೋಡೋದು ಯಾವ ತರ ಅಂತಂದ್ರೆ, ಈಗ ಯಾವ ತರ ಅಂತಂದ್ರೆ, ನಿಮಗೆ ಯಾವುದೇ ವಿವರಣೆಗಳು ಬರೀ ಖಾಲಿ ಇದು ನಿಮ್ಗೆ ಬರೀ ನನ್ನ ಮುಖ ನೋಡಂಗಿಲ್ಲ, ಮುಖದ ಜೊತೆಗೆ ಹಿಂದೆ ಆ ಸನ್ನಿವೇಶಗಳು, ಯಾವ ಗುಹೆ ಒಳಗೆ, ಅಲ್ಲಿ ಎಷ್ಟು ಜನ ಇದ್ರು, ಅಲ್ಲಿಂದ ಯಾವ ತರ ಫೈರ್ ಆಯ್ತು, ಅದೇ ಸ್ಪಾಟ್, ಅದು ಎಲ್ಲೆಲ್ಲಿ ನಡೆದಿದೆ ಅದದೇ ಸ್ಪಾಟ್ಗಳಲ್ಲಿ, ಅದದೇ ಜಾಗದಲ್ಲಿ, ಆಮೇಲೆ ಆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಆಮೇಲೆ ಅದ್ರ ಜೊತೆಗೆ ಈಗ ಕೆಲವರು ಬದುಕಿ ಉಳಿದಿರೋದು, ಕೆಲವರು ವೀರಪ್ಪನ್ ಇದರಿಂದ ಬದುಕಿ ಉಳಿದವ್ರನ್ನು ಜೊತೆಗೆ ಅವರ ಕೊಲೆಯಾದವರ ಹೆಂಗಸರು, ಅವರ ಪತ್ನಿಯರು, ಅವರ ಮಕ್ಕಳುಗಳು, ಆ ಸಂದರ್ಶನ ಯಾವ ಮೀಡಿಯಾದಲ್ಲೂ ಬಂದಿಲ್ಲ. ಈಗ ಅವ್ರನ್ನೆಲ್ಲ ಮುಖ್ಯವಾಗಿ ಅಲ್ಲಿಂದ ಇದು ಮಾಡ್ಕೊಂಬಂದು ನೆಕ್ಸ್ಟ್ ಯಾವ ತರ ಅವರವ್ರ ಹೆಂಗಸರು ಅಲ್ಲಿ ಮರ್ಡರ್ ಸ್ಪಾಟ್ ಅಲ್ಲಿ ಇದ್ದಾಗಲೂ, ಅದು ಕೋಟೇರ್, ಎಸ್ಪೆಷಲಿ ಕೋಟೇರ್ ಮಾದೇನ ಹೆಂಡತಿ ಆ ಸ್ಪಾಟ್ ಅಲ್ಲಿ ಇದ್ದು ಮರ್ಡರ್ ನಡೀತಿರ್ಬೇಕಾದ್ರೆ, ಅವಳು ಅದು ಗಂಡನ್ನ ಫೈರ್ ಮಾಡಿ ಕೊಚ್ತಾ ಇರೋದನ್ನ ಕಣ್ಣಾರೆ ಅವಳು ನೋಡ್ತಾನೆ ಇದ್ಲು. ಈಗ ಅವಳ ಸ್ಟೇಟ್ಮೆಂಟ್ ಎಲ್ಲೂ ರೆಕಾರ್ಡ್ ಆಗಿಲ್ಲ. ಅಲ್ಲಿ ಆಕ್ಚುಲಿ ಅವರೇ ನಮ್ಮ ಕೋಟೇರ್ ಮಾದೆ ಅಂದ್ರೆ ನನಗೆ ಪಕ್ಕಾ ಇನ್ಫಾರ್ಮೆಂಟ್. ಅವ್ರ ಇಡೀ ಫ್ಯಾಮಿಲಿ ಈಗ ಯಾವ ತರ ಅಂದ್ರೆ, ಅವರು ನನ್ನನ್ನು ಒಬ್ಬ ಫ್ಯಾಮಿಲಿ ಮೆಂಬರ್ ತರ, ಯಾಕಂದ್ರೆ ಇಲ್ಲಿ ಏನಂದ್ರೆ ರೈವಲ್ ಗ್ರೂಪ್ ತರ ನಾನೇ ರೆಡಿ ಮಾಡಿದ್ದಲ್ಲಿ. ವೀರಪ್ಪನ್ ಗ್ರೂಪ್ ಎಗನೆಸ್ಟ್ ಈಗ ನಮಗೆ ಸ್ಟಾಫ್ ಇದ್ದದೆ 3 ಜನ. 3 ಜನದಲ್ಲಿ 2 ಗನ್ ಇರ್ತಿತ್ತು. ಅಲ್ಲಿ ಅದು ಪವರ್ಫುಲ್ ಗನ್ ಅಲ್ಲ. ಅದರಿಂದ ನಾವು ಏನ್ ಮಾಡಿದ್ವು, ಇವ್ರನ್ನ ರೈವಲ್ ಗ್ರೂಪ್ ಅನ್ನು ನಾನೇ ರೆಡಿ ಮಾಡಿ, ವೀರಪ್ಪನ್ಗೆ ಎಗನೆಸ್ಟ್ ಯಾರ್ಯಾರಿದ್ರು ಅವ್ರಿಗೆ ಗನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿದ್ರೆ, ಹಿಂದೆ ಏನೋ ಮಾಡಿದ್ ಶಿಕಾರಿ ಗಿಕಾರಿ ಎಲ್ಲ ಇದ್ದವ್ರು ಇರ್ಬೋದು ಅಂತವ್ರನ್ನ ಆರಿಸಿ ನಾವು ವೀರಪ್ಪನ್ ಗ್ರೂಪ್ ಇಂದ ಏನೇನು ಸೀಸ್ ಮಾಡ್ತಿದ್ವು ಗನ್ಗಳನ್ನ, ಅದನ್ನ ಸೀದಾ ಅವ್ರಿಗೆ ನಮ್ಮ DF ಅದನ್ನ ಹೇಳಿದ್ರು. ನೋಡು, ಈಗ ಇನ್ಫಾರ್ಮೆಂಟ್ ಕೊಡ್ತಾರೆ, ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ವೀರಪ್ಪನಾಗ ಅವ್ನು ಕೊಲೆ ಮಾಡಿದ್ರೆ ಏನ್ ಮಾಡ್ತೀಯ? ಅವ್ರ ರಕ್ಷಣೆ ಬೇಡವಾ? ನೀನ್ 24 ಗಂಟೆ ಅವ್ರ ಮನೆ ಹತ್ರ ಕಾಯ್ಕೊಂಡಿರಕ್ ಆಗ್ತದ? ಏನ್ ಮಾಡೋ ಸರ್, ನನಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನೋಡು, ಈಗ ಸೀಸ್ ಮಾಡ್ತೀವಲ್ಲ ಅವ್ರ ಗನ್ಗಳು ಕೊಡು, ಅವ್ರಿಗೆ ಹೇಳು ನೇರವಾಗಿ ಫೈರ್ ಮಾಡಕ್ಕೆ ಹೇಳು. ಎಲ್ಲೇ ಇದ್ರು ನಾವು ಅದನ್ನ ನಮ್ಮ ಇದಕ್ಕೆ ತಗೊಳ್ಳೋಣ, ಅವ್ರಿಗೆ ರಿಸ್ಕ್ ಕೊಡೋದು ಬೇಡ, ಫೈರ್ ಮಾಡ್ಲಿ. ಫೈರ್ ಮಾಡ್ಬಿಟ್ಟು ಎಲ್ಲಿ ಏನಾಯ್ತು ಅಂತ ಹೇಳಿದಾಗ ನಾನಿದ್ದೆ, ನೀನು ಇದ್ದೆ, ನಾನು ಇದ್ದೆ ಅಂತ ಹೇಳ್ಕೊಂಡು ಅದಕ್ಕೊಂದು ಇದು ಮಾಡೋಣ. ನೀನು ಅದನ್ನ ಅವ್ರ ಮೊದಲು ಗನ್ನು ಕೊಡು. ಈ ತರದೆಲ್ಲ ಇದು ಆಕ್ಚುಲಿ ಇಡೀ ಸ್ಟೋರಿದು ಒಳಭಾಗಕ್ಕೆ ಹೋಗಿದ್ದೀನಿ. ಈಗ ಆಕ್ಚುಲಿ ಏನಂತಂದ್ರೆ, ಈಗ ಸ್ಟಾರ್ಟಿಂಗ್ ಇಂದ ಯಾವ ತರಕ್ಕೆ ಹೆಂಗೆ ಎಂಟ್ರಿ ಕೊಟ್ಟೆ ನಾನು, ಹೆಂಗೆ ಎಂಟ್ರಿ ಆಯ್ತು ನಮ್ಮ ಡಿಪಾರ್ಟ್ಮೆಂಟು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಇಲ್ಲಿ ನಾನು ಆಕ್ಚುಲಿ ನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಬೇಕನ್ನೋದೇನೋ ಅಂತ ಮೂಡಿರ್ಲಿಲ್ಲ. ಯಾವುದೋ ಇದು ಇದರಲ್ಲಿ ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು, ನಾನು ಅವಾಗ ಇನ್ನೂ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೆ. ಫಾರೆಸ್ಟ್ನದು ಒಂದು ಅಪ್ಲೈ ಮಾಡು, ಸಿಗ್ತವೆ, ಇದು ಮಾಡೋಣ ಹಂಗೆ ಹಿಂಗೆ ಅಂತಂದ್ರು. ಆವಾಗ ಸರಿ ನಾನು ಚೆನ್ನಾಗಿ ಮಾಡೋಣ ಅಂತಂದೆ. ಆಕ್ಚುಲಿ ಅದು ಬಂದಿತ್ತು, ತಗೊಂಡು ಹಳೆ ಪೇಪರ್ ಇದಕ್ಕೆ ಎಸ್ಬಿಟ್ಟಿದ್ದೆ, ಇದಕ್ಕೆ ಯಾರು ಹೋಗ್ತಾರೆ ಅನ್ನೋ ಥರ. ಆಮೇಲೆ ಇವರು ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ಮೇಲೆ ನಮ್ಮ ಚಿಕ್ಕಪ್ಪ ಅದನ್ನ ಸ್ಟ್ರಾಂಗ್ ಆಗಿ, ನೋಡು ಅದನ್ನ ಗೌರ್ಮೆಂಟ್ ಇದು ಸರ್ಕಾರಿ ಕೆಲಸ, ಅದು ಫಾರೆಸ್ಟ್ ಡಿಪೋದು, ಇದು ಅಪ್ಲೈ ಮಾಡು, ಸಿಕ್ಕೇ ಸಿಗ್ತದೆ ಅಂತ. ಅವಾಗ ಸಡನ್ ಆಗಿ ಅವರು ಸ್ಟ್ರಾಂಗ್ ಆಗಿ ಮಾಡಿದ್ಮೇಲೆ ನಾನು ಕರೆ ಯಾವ್ದೋ ಬಂದಿತ್ತು ಅದನ್ನ ಹಂಗೆ ಬಿಸಾಕಿದ್ನಲ್ಲ ಅಂತ ಅನ್ಬಿಟ್ಟು ನೆನೆಸ್ಕೊಂಡೆ. ಹೋಗ್ಬಿಟ್ಟು ಹಳೆ ಪೇಪರ್ಗೆ ಮತ್ತೆ ಮಡ್ಚಿಟ್ಟಿದ್ದೆ ಅಂತ. ಹಣೆ ಬರಗಳು ಯಾವ ತರ ಇರ್ತದೆ ಅಂದ್ರೆ, ನಾನು ಎಲ್ಲಿಗೆ ಬರ್ಬೇಕು, ಎಲ್ಲಿ ನೀರಿನ ಋಣ ಇದೆ, ಅನ್ನೋದು ಋಣ ಇದೆ ಅಂತ ಇದು ವಿಚಾರ. ಆಮೇಲೆ ಅಲ್ಲಿ ಹಳೆ ಪೇಪರ್ ಮಧ್ಯೆ ಸದ್ಯ ಅದು ಅದರಿಂದ ಆಚೆ ಇದು ಹಳೆ ಪೇಪರ್ ನನ್ಗೆ ಹೋಗಿರ್ಲಿಲ್ಲ, ಅದು ಸಿಕ್ತು. ಅವನು ತೋರಿಸ್ದೆ, ಇದು ನೋಡು, ನಮ್ಗೆ ಸ್ವಲ್ಪ ಟಚ್ ಇದೆ, ಮೆಂಬರು ಸ್ವಲ್ಪ ಕಮಿಟಿ ಮೆಂಬರ್ಗಳಲ್ಲಿ ಒಬ್ರು ಗೊತ್ತಿರ್ತಾರೆ, ನೀನು ಅಪ್ಲೈ ಮಾಡ್ಬಿಟ್ಟು ನೀನು ಅದು ಸೇರ್ಕೊ ಅಂತ. ಸರಿ ಅದಾಯ್ತು, ಸೇರ್ಕೊಂಡೆ. ಅದು ಇಂಟರ್ವ್ಯೂನ ಆಯ್ತು. ಇಂಟರ್ವ್ಯೂನಲ್ಲಿ ಅದೇನೋ ನನಗೆ ಗೊತ್ತಿರೋ ಕ್ವಶನ್ಗಳನ್ನೇ ಕೇಳಿದ್ರು ಆ ಥರದ್ದು. ಅದಾದ್ಮೇಲೆ ಪಾಸ್ ಆಯ್ತು. ಪಾಸ್ ಅಂದ್ರೆ ಅದನ್ನೇ ನಾನೇ ಹೈಯೆಸ್ಟ್ ಇದು ಮಾರ್ಕ್ಸ್. ಟ್ರೈನಿಂಗು ಹೋಗ್ಬಿಟ್ಟು, ಟ್ರೈನಿಂಗಲ್ಲಂತೂ ಯಾವ ಥರ ಹಿಂಸೆ ಕೊಡೋಕೆ ಶುರು ಮಾಡ್ಬಿಟ್ಟು ಅಂದ್ರೆ, ನಾವು ಬರೀ ಮೊದಲನೇ 3 ತಿಂಗಳಾದ್ಮೇಲೆ ಸುಮಾರು ಜನ ಬಿಟ್ಬಿಟ್ರು, ಸುಮಾರು ಜನ ಖಾಲಿ ಆಗ್ಬಿಟ್ರು. ನಾನು ಒಂದಿನ ಸೂಟ್ ಕೇಸ್ ಎತ್ಕೊಂಡು ಎಲ್ಲ ರೆಡಿಯಾಗಿ ಆಚೆ ಹೊರಟ್ಬಿಟ್ಟಿದ್ದೆ.
ಇದು ಬೇಡ, ಇದು ಟ್ರೈನಿಂಗು, ಈ ಸವಾಸನೆ ಬೇಡ, ಫಾರೆಸ್ಟು ಬೇಡ, ಯಾವುದೂ ಬೇಡ ಅಂತ. ಕೊನೆಗೆ ಯಾವ ಥರ ಆಯಿತು ಅಂದರೆ ಅಲ್ಲಿ ಎಲ್ಲ ವೀಕ್ ಆಗಿರೋರು, ನನಗಿಂತ ವೀಕ್ ಆಗಿರೋರು ಎಲ್ಲ ಇದ್ರು. ಇದು ಏನು ಇದು ನಿಮ್ಮ ಕತೆ ಇದೆ ಅಂತ. ಅದು ಯಾವ ಕಾಲ ಆಗ್ತದೆ ಇದು? ಅಲ್ಲ ಕಣಪ್ಪ, ಈಗಾಗಲೇ ಸುಮಾರು ತಿಂಗಳು ಕಳೆದೋಗಿದೆ, ಇನ್ನು ಅರ್ಧ ವರ್ಷ ಕಳೆದ್ಬಿಡಕ್ಕೆ ಏನು ನಿನಗೆ? ಹಂಗೆ ಹಿಂಗೆ ನೋಡಲಿ, ಅವನು ಹಂಗೆ ವೀಕ್ ಆಗಿದ್ದಾನೆ, ಅವನು ಹಿಂಗಿದ್ದಾನೆ. ಇದು ಯಾವ ಥರ ಇದು? ಏನು ಮನುಷ್ಯನಿಗೆ ಬರೋದೇ ಕಷ್ಟಗಳು. ಈ ಟ್ರೈನಿಂಗಲ್ಲಿ ರನ್ನಿಂಗು, ಎಕ್ಸಸೈಸ್ಗಳು ಇದ್ದೇ ಇರ್ತದೆ, ಅನುಭವಿಸ್ಬೇಕು ಅದನ್ನು. ಸರಿ ಆಯಿತು ಅಂದ್ಬಿಟ್ಟು ಅವರೇ ಕಿತ್ತಿಟ್ಬಿಟ್ಟು ಸೂಟ್ ಕೇಸೆಲ್ಲ, ಅದು ಇಲ್ಲಿಗೆ ಹಣೆ ಬರ ಇಲ್ಲಿ ಬರಬೇಕಾಗಿತ್ತಲ್ಲ ಪಾರ್ಲಿಗೆ. ಆಮೇಲೆ ಅಲ್ಲಿಂದ ಆಯಿತು ಏನೋ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿಗೆ ಮೈಸೂರು ಸರ್ಕಲ್, ಅದು ಆಫೀಸು ಮೈಸೂರಲ್ಲಿ ಇತ್ತದು. ಆಗ ವೀರಪ್ಪ ಅಂತ, ಮೋಸ್ಟ್ಲಿ NG ವೀರಪ್ಪ ಅಂತ ಏನೋ ಇರಬೇಕೇನೋ, ಏನೋ ಹೆಸರು ನನಗೆ ಕನ್ಫ್ಯೂಸ್ ಸ್ವಲ್ಪ. ಅವರು CF ಆಗಿತ್ತು. ಅವ್ರ ಮುಂದೆ ಹೋಗಿ ಕರೆಸಿದ್ರು, ಎಲ್ಲ ಕೂತಿದ್ವು ನಾವು ಟ್ರೈನಿಂಗಿಂದ ಬಂದವರು. ಮೈಸೂರು ಒಂದೊಂದು ಸರ್ಕಲ್ಗಳಿಗೆ ಪ್ಲೇಸ್ಮೆಂಟ್ ಆಗ್ತದೆ, ಎಷ್ಟೆಷ್ಟು ಆಯಾ ಇದ್ರ ಮೇಲೆ ಅವ್ರವ್ರು ಹಂಚ್ಬಿಡ್ತಾರೆ. ಅದು ಮೈಸೂರು ಸರ್ಕಲ್ಗೆ ಒಂದು 8 ಜನ ಪ್ಲೇಸ್ಮೆಂಟ್ ಇತ್ತು. ಆಮೇಲೆ ಕರೆದ್ರು, ನೀನು ವೆರಿ ಗುಡ್, ಅಥ್ಲೆಟಿಕ್ ಇದರಲ್ಲಿ ಇದೆಯಾ ನೀನು, ವೆರಿ ಗುಡ್. ಈಗ ನಿನಗೆ ಸ್ವಲ್ಪ ಶಿಕಾರಿ ಮಾಡೋ ಜಾಗ ಇದೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದ, ಮಾಡ್ಬೋದಾ ನೀನು? ಆ ಎಬಿಲಿಟಿ ಇದೆಯಾ, ಧೈರ್ಯ ಇದೆಯಾ? ಈಗ ತಾನೇ ಡಿಪಾರ್ಟ್ಮೆಂಟ್ ಬರ್ತೀನಿ ಸರ್, ಅದೇನಿದೆ ವೆಪನ್ ಏನು ಅದು ನನಗೆ ಅರ್ಥ ಆಗ್ತಿಲ್ಲ, ವೆಪನ್ ಸಮೇತ ಯಾವ ಥರ ಮಾಡಬೇಕು ಅಂದ್ರೆ ಅಲ್ಲಿ ಇದಕ್ಕೆ ತಕ್ಕಂತೆ ಎಲ್ಲ ಇರ್ತದೆ, ನಿನಗೇನು ಇದಿರ್ತದೆ ಅದೆಲ್ಲ ಫೆಸಿಲಿಟಿ ಇರ್ತದೆ, ಮಾಡೋಕ್ಕೆ ಇದ್ದಿದೆಯಾ, ಇಂಟ್ರೆಸ್ಟ್ ಇದೆಯಾ, ಮಾಡ್ಬೋದು. ಸರಿ ನಿನಗೆ ಹಾಕ್ತಿದ್ದೀನಿ ಅಂತ ಅಲ್ಲೇ ಟಿಕ್ ಮಾಡ್ಕೊಂಡು, ಸರಿ ನೀವು ಹೊರಡು ಅಂದ್ರು. ನಮಗೆ ಪ್ಲೇಸ್ ಗೊತ್ತಿಲ್ಲ. ಆಮೇಲೆ ಬಂದು ಅದು ಆರ್ಡರ್ ನನ್ನ ಕೈಗೆ ತಿರುಗಿ, ಅದು ಫರ್ದರ್ ಇದು ನಾ ಡಿವಿಷನ್ಗೆ ಆಫೀಸಿಗೆ ರಿಪೋರ್ಟ್ ಮಾಡಬೇಕು. ಆಮೇಲೆ ಅದನ್ನು ಓಪನ್ ಮಾಡಲಿಲ್ಲ ನಾನು, ಲೆಟರ್ ಎಲ್ಲ ಕೊಟ್ಟಿದ್ರಲ್ಲ, ಅದು ತಿರುಗಿ ಬಂದ್ಬಿಟ್ಟು ಇದು ಕೊಳ್ಳೇಗಾಲ ಡಿವಿಷನ್ ಆಫೀಸಲ್ಲಿ ರಿಪೋರ್ಟ್ ಮಾಡೋದು. ಆಗ ಆಫೀಸ್ ಯಾರು ಇರಲಿಲ್ಲ, ಅದು DFನೂ ಇರಲಿಲ್ಲ, ಯಾವುದೇ ಸ್ಟಾಫರ್ ಸಿಬ್ಬಂದಿ, ಊಟ ಟೈಮ್ ಇರಬೇಕೇನೋ ಮೋಸ್ಟ್ಲಿ, ಯಾರು ಇರಲಿಲ್ಲ. ಆಮೇಲೆ ಹೋಗಿ ಅದು ತಿಮ್ ಶೆಟ್ಟಿ ಅಂತನೂ ಯಾರೋ ಇದ್ರು, ಅವ್ರು ಆ್ಯಕ್ಚುಲಿ ಸೂಪರ್ಡೆಂಟ್ ಇರ್ಬೇಕು, ಅವ್ರ ಕೈಲಿ ಕೊಟ್ಟೆ, ಈ ಥರ ಇದೆ ಅಂತ. ಏನಪ್ಪ ಇದು, ನಿನಗೆ ಬುರುಡೆಗೆ ಹಾಕ್ಬಿಟ್ಟವ್ರೆ ಅಂದರು. ಬುರುಡೆ ಗೊತ್ತಾ? ಬುರುಡೆ ಅಂದ್ರೆ ಏನು ಗೊತ್ತಿಲ್ಲ ಸರ್ ಅದು. ಸರಿ, ಬುರುಡೆ ಅಂದ್ರೆ ಏನು ಗೊತ್ತಾ? ಅದು ಇಂಟೀರಿಯರ್ ಫಾರೆಸ್ಟ್, ಅದು 24 ಕಿಲೋಮೀಟ್ರು. ಒಂದು ಉಪ್ಪು ಬೇಕಂದ್ರೂ 24 ಕಿಲೋಮೀಟರ್ ನಡೆದು ಬರಬೇಕು. ಏನು ಪ್ರಪಂಚ ಇಲ್ಲ, ನೀನು ಕಂಡುಬಿಟ್ರೆ ಕಾಡು, ಕಾಡೆಮ್ಮೆಗಳು, ಇನ್ನು ಆನೆಗಳು, ಇಷ್ಟೇ ನಿಮ್ಮ ಪ್ರಪಂಚ. ಬೇರೆ ಏನು ನೀನು ಊರು ಜನಗಳಂತ ನೋಡೋಂಗೆ ಇಲ್ಲ. ಹಂಗೆ ಆಯ್ತು ಅಂತ ಕೇಳಿಸ್ಕೊಂಡೆ. ನಿನಗೆ ಪಾಲಾರ್ ಅನ್ನೋ ಜಾಗಕ್ಕೆ ಹಾಕೊಟ್ಬಿಡ್ತೀನಿ, ಹೋಗ್ಬಿಡ್ತೀಯಾ? ಪಾಲಾರ್ ಅಂದ್ರೆ ಏನು ಸರ್ ಅಂದ್ರೆ, ಪಾಲಾರ್ ಅಂದ್ರೆ ಅದು ಫಾರೆಸ್ಟೇ, ಬಾರ್ಡ್ರ್ ಅದು, ಅಂದರೆ ಮಹದೇಶ್ವರ ಬೆಟ್ಟದ ಬಾರ್ಡ್ರು, ಅಲ್ಲಿಗೆ ಹಾಕ್ಬಿಟ್ಬಿಡ್ತೀನಿ, ನೀನು ಹೋಗ್ಬಿಡು ಅಲ್ಲಿ ಮಾಡು. ಆಯಿತು, ನನಗೆ ಪಾಲಾರ್ ಅಂದ್ರೆ ಏನು, ಬುರುಡೆ ಅಂದ್ರೆ ಏನು ಗೊತ್ತಿಲ್ಲ. ಸರಿ, ಅಲ್ಲಿಂದ ಆರ್ಡರ್ ತಗೊಂಡೆ. ಅದು ಆ್ಯಕ್ಚುಲಿ ಬದಲಾಯಿಸಿದ್ರು ಅದನ್ನು. ನನಗೆ ಪಾಲಾರ್, ಅದು ನನ್ನ ಬುರುಡೆ ಇದ್ದದನ್ನ ಪಾಲಾರ್ ಅಂತ ಹಾಕಿದ್ರು. ಅಲ್ಲಿಗೆ ನನ್ನ ಬ್ಯಾಚ್ಮೇಟೆ ಮೋಹನ್ ಕುಮಾರ್ ಅಂತ, ಅವನಿಗೆ ಪಾಲಾರ್ ಆಗಿತ್ತು ಲೆಕ್ಕ. ಅವನಿಗೆ ಅಲ್ಲಿಗೆ ಬುರುಡೆಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಇದು ಬಸ್ಗಳಾರು ಓಡಾಡ್ತವೆ, ಜನಗಳ ಮುಖ ನೋಡ್ಬೋದು, ಇದು ಒಳಗೆ ಸೇರ್ಕೊಂಡ್ರೆ ನೀನು ಕಾಡು ಮನುಷ್ಯ ಆಗ್ಬಿಡ್ತೀಯ, ನೀನೇನು ಲೈಫ್ ಇರಲ್ಲ ಅಂತ. ಆಮೇಲೆ ಇನ್ನೊಂದು, ಅದು ನಮಗೆ ಇನ್ನೊಂದು ಏನು ಒಟ್ಟಲ್ಲಿ ಗೌರ್ಮೆಂಟ್ ಕೆಲಸ ಅಂತ ಒಂದು ಆಯ್ತಲ್ಲ ಅನ್ನೋದು. ಆಮೇಲೆ ಪಾಲಾರ್ಗೆ ಹೋಗಿ, ಅಲ್ಲಿ ಪಾಲಾರ್ ಮಹದೇಶ್ವರ ಬೆಟ್ಟದ ರೇಂಜ್ ಆಫೀಸ್ ಅದು. ಆಗ ರಾಮಕೃಷ್ಣ ಅಂತ RF ಅಲ್ಲಿಗೆ ಬಂದು, ಆಮೇಲೆ ಏನೋ ಸ್ನಾನ ಮಾಡ್ತಾ ಇದ್ದಾರೆ ಇರಿ ಅಂತ ಅಂದ್ಬಿಟ್ಟು ಅವನು ಪ್ಯೂನು ಹೇಳ್ದ. ಆಮೇಲೆ ಬಂದರು ಆಚೆಗೆ, ಬಂದಿರೇನ್ರಿ? ಆಯಿತು, ನೀವು ರಿಪೋರ್ಟ್ ಮಾಡಿದ್ರಾ? ಹೋಗಿ ನೀವು ಪಾಲಾರ್ಗೆ ಹೋಗ್ಬಿಡಿ, ಬೇರೆ ಏನು ಇನ್ಸ್ಟ್ರಕ್ಷನೇ ಇಲ್ಲ. ಪಾಲಾರ್ಗೆ ಹೋಗ್ಬಿಟ್ಟು ಏನು ಮಾಡಬೇಕು ಅದು ಗೊತ್ತಿಲ್ಲ. ಸರಿ ಹೇಳಿದ್ರು, ಬಂದೆ. ಆ ಬಂದದ ದಿನ ಆ್ಯಕ್ಚುಲಿ ಅದು ಪಾಲಾರ್ಲಿ ಫುಲ್ಲು ಸೀರಿಯಲ್ ಸೆಟ್ಗಳು, ಅಲ್ಲಿಂದ ಜನರೇಟರ್ಗಳು, ಏನೋ ಕಲರ್ ಇದು ಎಲ್ಲ ಥರದ್ದು ಜನಗಳು, ಫುಲ್ಲು ಜಾತ್ರೆ ನಡೆದಂಗೆ. ನನಗೆ ಏನು ಅಂತ ಅರ್ಥ ಆಗಿಲ್ಲ. ಅಯ್ಯೋ, ಪಾಲಾರ್ ಅಂದರೆ ಇದೊಂದು ಊರು, ಇದು ಅದಕ್ಕೆ ಇಷ್ಟು ಜನಗಳು ಅಂತ ಅಂದ್ಬಿಟ್ಟು ನಾನು ಬಂದೆ. ಆಮೇಲೆ ಇಲ್ಲಿ ನಮ್ಮ ಗಾರ್ಡ್ಗಳು ಎಲ್ಲ ಇದ್ರು. ಆಗ ಪದ್ಮನಾಭ ಅಂತ ಒಬ್ಬ ಗಾರ್ಡ್ ಇದ್ದ. ಆಮೇಲೆ ಚೆಕ್ ಪೋಸ್ಟ್ ಹತ್ರ ಹೋದ, ವೀರ್ ಶೆಟ್ಟಿ ಅಂತ ಗಾರ್ಡ್ ಇದ್ರು. ಅವರೆಲ್ಲ, ವೀರ್ ಶೆಟ್ಟಿ ಇಲ್ಲ ಅನ್ಸುತ್ತೆ ಈಗ, ಅವ್ರು ಎಕ್ಸ್ಪೈರ್ ಆಗೋದ್ರು. ನಾಗರಾಜು, ಇನ್ನೊಬ್ರು ಆರಾಧ್ಯ ಅಂತ ಎಲ್ಲ ಬಂದರೆ, ನಾನು ಆ್ಯಂಟಿ ಪೋಚಿಂಗ್ ಇದಕ್ಕೆ ಸ್ಪೆಷಲ್ ಆಗಿ ಹಾಕಿದ್ದಾರೆ. ಬನ್ನಿ ಸರ್, ನಿಮಗೆ ಎಲ್ಲಿ ಕ್ವಾರ್ಟರ್ಸ್ ಎಲ್ಲಿ ಸರ್ ಅಂತ. ಕ್ವಾರ್ಟರ್ಸ್ ಎಲ್ಲಿ ಅಂತ ಹೇಳಿಲ್ಲ, ಇವ್ರು ಹೋಗು ಅಂದ್ರು. ಅಲ್ಲ ಸರ್, ನೀವು ಕೇಳ್ಕೋಬೇಕಾಗಿತ್ತು, ಎಲ್ಲಿ ಆಡ್ ಮಾಡ್ಬೇಕು ನಾನು, ಆಮೇಲೆ ನಮಗೆ ಜಾಗ ಎಲ್ಲಿ, ನಮ್ಮ ಸಿಬ್ಬಂದಿ ಯಾರು ಕಂಟ್ರೋಲಲ್ಲಿ ಕೆಲಸ ಮಾಡ್ಬೇಕು ಅದನ್ನೆಲ್ಲ. ಇಲ್ಲ, ಅದು ನನಗೇನು ಗೊತ್ತದು, ಹೋಗು ಅಂದ್ರು. ಬಂದೆ.
ನೀವು ಒಳ್ಳೆ ಇದು ಬಿಡಿ ಗಿರಾಕಿ, ಅದೆಲ್ಲ ತಿಳ್ಕೊಬೇಕಲ್ವ ಸರ್. ಅಲ್ಲಲ್ಲ ಅವರೂ ಅಷ್ಟೇ, ಈಗ ಕೂರಿಸ್ಬಿಟ್ಟು ಬಂದಿದ್ದೀನಿ ಅಂದ್ಮೇಲೆ ಇದೇನು ಹೆಂಗಿಂದ ಬಂದು ಎಲ್ಲಿ ಮಾಡ್ತೀನಿ, ಹಾಲ್ಟು ಇಲ್ಲ ಬಾಡಿಗೆ ಮನೆ ಬೇಕಾ ಏನು ಅನ್ನೋದು ಕೇಳಲಿಲ್ಲ, ಹೋಗೊಂದು ಬಂದ್ಬಿಟ್ಟಿದ್ದೀನಿ. ಸದ್ಯ ಈಗ ನೋಡಿ ಮನೇಲಿ ಈಗ ಒಬ್ಬೊಬ್ಬರೇ ಗಾರ್ಡ್ಗಳಿದ್ರೆ ಅಲ್ಲಿ ಎಲ್ಲರೂ ಮಲಿಕಳಿ, ಈಗ ಆಮೇಲೆ ಕ್ವಾರ್ಟರ್ಸ್ ಇಸ್ಕೊಳ್ಳಿ ಆಮೇಲೆ ಆಯ್ತು. ಸರಿ, ಹಂಗೆ ರೂಢಿ ಆಯ್ತು. ಆಮೇಲೆ ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ರ ಫುಲ್ ಬೆಳಕು, ಇದು ನಮ್ಮ ಕ್ವಾರ್ಟರ್ಸ್ ಇಂದ ಆಚೆವರೆಗೂ ಎಲ್ಲಿವರೆಗೂ ಬೆಳಕು. ಬೆಳಗಾಯ್ತು. ಆಮೇಲೆ ಬೆಟ್ಟಕ್ಕೆ ಬಂದೆ ತಿರುಗಿ. ಅದೇ ನಮಗೆ ವೆಪನ್ಸ್ ಇನ್ನೇನೋ ಸಿಬ್ಬಂದಿ ನಮ್ಗೆ ಏನು ಹೇಳೇ ಇಲ್ವಲ್ಲ, ಅದನ್ನ ತಿಳಿಯಕ್ಕೆ ಅಂತ ಬಂದೆ. ಕೊನೆಗೆ ಅಲ್ಲಿ ಹೇಳಿದ್ರು, ನಿಮಗೆ ಗನ್ ಇಶ್ಯೂ ಮಾಡ್ತೀನಿ, ನೆಕ್ಸ್ಟ್ ನಾಳೆ ಬನ್ನಿ, ಅಲ್ಲಿ ಒಳ್ಳೆ ಗನ್ನು ಇಶ್ಯೂ ಮಾಡೋಣ ಅಂದ್ಬಿಟ್ಟು ಹೇಳಿದ್ರು. ಸರಿ, ನಾನೇನು ಮಾಡಿದೆ, ಸರಿ ಇನ್ನು ನಾಳೆ ಬರಬೇಕಲ್ಲ, ಹಿಂದಕ್ಕೆ ರಿಟರ್ನ್ ಆದೆ. ಅದೇ ಥರ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದ ಊಟ ಏನು ಮಾಡೋದು ಅಂತ, ಎಲ್ಲಿ ಊಟ ಮಾಡ್ತೀರಿ ಅಂದ. ಏನಿದು ಎಲ್ಲಿ ಅಂದ. ಎಲ್ಲೂ ಹೋಟ್ಲಿಲ್ಲ ಅಲ್ಲಿ. ಯಾರೋ ತಮಿಳ್ನಾಡವರು ಬರೀ ಟೀ, ಬನ್ನು, ಬಿಸ್ಕಟ್ಟು, ಚಕ್ಲಿ. ಇನ್ನೇನು ಮಾಡೋದು. ಅವ್ರೇನು ಮಾಡ್ತಿದ್ರು ನಾನು ಕೇಳಲಿಲ್ಲ. ಅವ್ರು ಮಾಡ್ಕೊತಿದ್ರು, ಅದನ್ನು ಕೇಳಲಿಲ್ಲ. ಅವರು ಯಾರು ಸಡನ್ನಾಗಿ ಕರೀಲಿಲ್ಲ, ಯಾಕಂದ್ರೆ ಅವ್ರವ್ರ ಲಿಮಿಟ್ಗೆ ಮಾಡ್ಕೊಂಡಿದ್ರು. ನಾನೇನು ಮಾಡೋದು, 2 ಬನ್ ತಿಂದ್ಬಿಟ್ಟು ಟೀ ಕುಡ್ದೆ. ಆಮೇಲೆ ತಿರುಗಿ ಚೆಕ್ ಪೋಸ್ಟ್ ಹತ್ರ ಹೋದೆ. ನೈಟ್ ಆಯ್ತಲ್ಲ, ಎಲ್ಲಿ ಇದು ಲೈಟ್ಗಳು ಯಾಕೆ ಇಲ್ವಲ್ಲ, ಆರಿಸ್ಬಿಟ್ರ, ಇದೇನಾಯ್ತು, ಇದು ಹೋಗ್ಬಿಟ್ಟಿದೆ, ಕರೆಂಟ್ ಹೋಗಿದೆ ಅಂತ. ಇಲ್ಯಾವ ಕರೆಂಟ್ ಸ್ವಾಮಿ, ಇದು ಇಷ್ಟೇ ಲೈಫ್ ಇದು. ಅಲ್ಲ, ನೆನ್ನೆ ಎಲ್ಲ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಜಗ ಅಂತಿತ್ತಲ್ಲ, ಅದು ಜಗ ಅದು ಮುಗಿತದ ಕತೆ. ಇದು ಏನಂತಂದ್ರೆ, ತಮಿಳ್ನಾಡವರು ಈ ಬಾರ್ಡರ್ವರೆಗೂ ಲೈಟ್ ಬಿಟ್ಟು ಆ ಜಾತ್ರೆ ಟೈಮಲ್ಲಿ ಇದನ್ನ ಇಲ್ಲಿ ಫಂಕ್ಷನ್ ವ್ಯಾಪಾರಗಳು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿ ವ್ಯಾಪಾರ ಆಗ್ತದೆ. ಆ ಥರ ಮಾದೇಶ್ವರ ಬೆಟ್ಟಕ್ಕೆ ಹೋಗೋರು ಇಲ್ಲಿ ಬಂದು ಲಾಸ್ಟಲ್ಲಿ ಇಲ್ಲೊಂದು ಪೂಜೆ ಮಾಡ್ಬಿಟ್ಟು ಹಂಗೆ ಹೋಗ್ತಾರೆ. ಹಂಗಾರೆ ಏನಿದು, ಇಷ್ಟೇ ಲೈಫು, ಇನ್ನೇನು ಇಲ್ಲ ಪ್ರಪಂಚ. ಇದು ಹೋದ್ಮೇಲೆ ನೀವು ಇನ್ನು ಮುಂದಿನ ಲೈಫ್ ಎಲ್ಲ ಇದೇ ಲೈಟು. ಇಲ್ಲ ಮನೇಲಿ ಕರೆಂಟ್ ಇಲ್ವಾ, ಕರೆಂಟ್ ಎಲ್ಲಿ ವೈಟ್ ಅಲ್ಲ, ನೀವು ಸ್ವಲ್ಪ ಮೇಲ್ ನೋಡಿ ಅಂತ. ಏನು ನೋಡ್ಲಿ, ಲೈಟ್ ಯಾವುದೂ ಇಲ್ಲ ಅಲ್ಲ. ಸರಿ, ಇದು ಲೈಟ್ ನೆಲ್ಲೆಲ್ಲ ಉರಿತಲ್ಲ, ಅದು ಜನರೇಟರ್ ಸರ್. ಅದು ಆ ಕಡೆ ಇತ್ತು ತಮಿಳ್ನಾಡು ಬಾರ್ಡ್ರಲ್ಲಿ, ಇಲ್ಲಿವರೆಗೂ ಎಳೆದಿರೋ ವೈರ್ನ. ಇದು ನಿಮಗೆ ಅದು ಕರೆಂಟ್ ತರ ಕಾಣಿಸ್ತು. ಸರಿ, ಹಂಗಾರೆ ಇದೇ ಲೈಫ್ ಸರ್. ಸರಿ, ಇನ್ನೇನು ಮಾಡೋಣ. ಹೋದೆ. ಆಮೇಲೆ ಸರ್ ನಿಮ್ಗೆ ಬುಡ್ಡಿ ಮಾಡ್ಕೊಡ್ತೀನಿ ಇರಿ, ದೀಪದ ಬುಡ್ಡಿ ಅಂತ. ಏನಿದು ಬುಡ್ಡಿ, ನಮ್ಮ ಹತ್ರ ಇದೆ ಒಂದು, ಅದು ಯಾವುದಕ್ಕೂ ಅದನ್ನ ತಂದು ಕೊಟ್ಟ. ಆ್ಯಕ್ಚುಲಿ ಅದು ಕೊಟ್ಬಿಟ್ಟು ಒಂದು ರೂಮ್, ಅವತ್ತು ಆ್ಯಕ್ಚುಲಿ ಆ ಗಾರ್ಡ್ ರಜಾ ಹೋಗಿದ್ದ. ನೀವು ಇಲ್ಲೇ ಇರಿ ಸರ್, ಬೀಗ ಇತ್ತು, ಇಲ್ಲೇ ಹಾಲ್ಟ್ ಮಾಡಿಬಿಡಿ ಅಂತ. ಎಲ್ಲಿ ಮಲಗಿದೆ. ನಾನೇನು ಮಾಡಿದ್ದೀನಿ, ಕಿಟಕಿ ಬಾಗಿಲೆಲ್ಲ ಮುಚ್ಚಿಬಿಟ್ಟಿದ್ದೀನಿ. ಒಂಥರ ಮಳೆ ಗಾಳಿ ಥರ ಅನ್ನಿಸ್ತಿತ್ತು. ಅದು ಕಿಟಕಿ ಬಾಗಿಲೆಲ್ಲ ಮುಚ್ಚಿಬಿಟ್ಟಿದ್ದೆ. ಅದು ಬೆಳಗ್ಗೆ ಎದ್ದು ನೋಡ್ತೀನಿ, ಮುಖ ಮೂತಿ ಎಲ್ಲ ಬರೀ ಮಸಿ. ಇದ್ಯಾವ ಥರ ಇದು ಅಂತ ನಾನು ಇದು ಮಾಡೋದ್ರೊಳಗೆ ಬೆಳಗ್ಗೆ ಬಂದರು. ಸಾರ್ ಇದೇನು ಸರ್ ಅಂದ. ಅದೇನು ನನಗೆ ಅರ್ಥ ಆಗಿಲ್ಲ. ಆ ಬುಡ್ಡಿ ನೀವು ಕಿಟಕಿ ಬಾಗಿಲೆಲ್ಲ ಹಾಕಿರೋದಕ್ಕೆ ನಿಮ್ಮ ಇದಕ್ಕೆ ನೀವು ಉಸಿರಾಡಿರೋದು ಇದೆಲ್ಲ ಅದು ಡೀಸೆಲ್ ಬುಡ್ಡಿ ಅದು ಸರ್, ಡೀಸೆಲ್ ದೀಪ ಅದು. ಮತ್ತೆ ನೀವೆಲ್ಲ ಉರಿಸಿರಲ್ಲ, ನಾವು ಕಿಟಕಿ ಬಾಗಿಲು ಅಲ್ಲಿ ಮೂಲೆ ದೂರಲ್ಲಿ ಇಡ್ತೀವಿ, ನೀವು ಪಕ್ಕದಲ್ಲೇ ಇಟ್ಕೊಂಡಿದ್ರಿ ಅನ್ಸೋದು, ಗೊತ್ತಾಯ್ತು ಬಿಡು. ನೆಕ್ಸ್ಟ್ ಇದೇ ಲೈಫಾ? ಇದೆ ಸರ್. ಇನ್ನು ಲಾರಿಗಳು ಬರ್ತವೆ, ಒಂದು ಸ್ವಲ್ಪ ಡೀಸೆಲ್ ಇಸ್ಕೊತೀವಿ, ಈ ಬುಡ್ಡಿಗಳು ಬತ್ತಿ ಒಂದು ತರಬೇಕಷ್ಟೇ, ಬಟ್ಟೆಗೆ ಹಳೆ ಬಟ್ಟೆ ಹರಿದ್ಬಿಟ್ಟು ಅದ್ರಲ್ಲಿ ಮಾಡ್ಕೊಂಡು ಹೋಗೋದು. ಸರಿ, ಇನ್ನೇನು ಲೈಫು. ಅದೇ ಊಟ ಏನು ಮಾಡಿದ್ರಿ ಅಂತ ನಾನು ಬಂದು ತಿಂದೆ ಅಂತ. ಇದು ನಿಮಗೆ ಇನ್ನೊಂದು ಕೆಲಸ ಮಾಡಿ, ತಮಿಳ್ನಾಡು ಕಡೆ ಒಂದು ಹೋಟ್ಲಿದೆ, ಅಲ್ಲಿ ನಿಮಗೆ ಊಟ ಸಿಗ್ತದೆ. ಅಲ್ಲಿ ಅಂದ್ರೆ ಅದುವರೆಗೆ ನಾನು ಸುಮಾರು ದಿನ ಬರೀ ಇವ್ರನ್ನ ಕೇಳಕ್ಕೆ ಹೋಗ್ಲಿಲ್ಲ. ಅವರು ನಾನೇನು ಊಟ ಮಾಡೋದು ಅದನ್ನು ಕೇಳಿಲ್ಲ. ಬರೀ ಬನ್ನು ಬಿಸ್ಕೆಟ್ ಇದೇ ಬರೀ ಕದೆ, ಟೀ. ಆಮೇಲೆ ನನಗೆ ಏನಪ್ಪ ಇದು, ಹೆಂಗೆ ಇದು, ನಾನೇ ತಂದು ಅಡುಗೆ ಮಾಡ್ಕೋಬೇಕಾ? ಆಮೇಲೆ ಇವ್ರನ್ನು ಏನು ಮಾಡ್ಕೋತಾ ಇದ್ದಾರೆ ನಾನು ಕೇಳಿಲ್ಲ, ಅವ್ರು ನನ್ನೂ ಕೇಳಿಲ್ಲ. ಆಮೇಲೆ ಒಬ್ಬ ಪದ್ಮನಾಭ ಅಂತ ಅವನು ಕೇಳ್ದ ಊಟ. ಅಲ್ಲಿ ನೀವೇನು ಮಾಡ್ಕೋತೀವಿ? ನಾವೆಲ್ಲ ಮಾಡ್ಕೋತೀವಿ ಸರ್. ಏನು ಸರ್, ಸಿಂಪಲ್ ಆಗಿ ಒಂಚೂರು ಬೇಳೆ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟ ಅಂದರೆ ನಾವು ಅನ್ನ ಸಾರು ಮಾಡ್ಕೊಂಬಿಡ್ತೀವಿ. ಅದು ಸರಿ, ಅದು ಮಾಡ್ಕೊಳ್ಳೋದು ಒಳ್ಳೇದು ಅನ್ನಿಸ್ತು ನನಗೆ. ಯಾಕಂದ್ರೆ ಇನ್ನು ಬನ್ನು ಟೀ ಎಷ್ಟು ದಿನ ತಿನ್ನಲಿ. ಕೊನೆಗೆ ಏನು ಮಾಡಿದೆ, ಹೋದೆ. ಅಲ್ಲಿ ಬೆಟ್ಟದಲ್ಲೇ ಪಾತ್ರೆ ಅಂಗಡಿಗಳಿತ್ತು. ಅದು ಎಷ್ಟು ಬೇಕು, ಅದು ಯಾವ್ದು ಬೇಕು ಅಂತ ಒಬ್ಬ ವಾಚರ್ ಒಬ್ಬ ಜೊತೆಗೆ ಬಂದ. ಇದಕ್ಕೊಂದು ಇಟ್ಕೊಳ್ಳಿ ಸರ್, ತಿಂಡಿ ಮಾಡೋಕ್ಕೊಂದು ಇಟ್ಕೊಳ್ಳಿ, ಹಾಲು ಕಾಯ್ಸಕ್ಕೊಂದು, ಅದೇನೋ ಅವನೇ ತಕ್ಕೊಟ್ಟ. ನಮಗೆ ಅದು ಬೇಸಿಕ್ ಐಡಿಯಾನೇ ಗೊತ್ತಿಲ್ಲ. ಆಮೇಲೆ ಬಂದು ನಾನು ಚೂರು ಕಲ್ತಿದ್ದೆ. ನಾನೇನು ಮಾಡಿದೆ, ಅನ್ನ ಏನೋ ಆಗೋಯ್ತು, ಸಾರು ಮಾಡಬೇಕಲ್ಲ, ಹಾಕ್ಬಿಟ್ಟು ಅದಕ್ಕೆ ಬೇಕಾದ ಪದಾರ್ಥಗಳು ಪೇಪರ್ ಕಟ್ಕೊಟ್ಟಿದ್ವು, ಬಾಕ್ಸ್ಗಳಿಲ್ಲ. ಕೊನೆಗೆ ಏನು ಮಾಡಿದೆ, ಅದು ಒಗ್ಗರಣೆ ಮಾಡ್ಬೇಕು. ಸಾರೆಲ್ಲ ಬೆಂದು ತರಕಾರಿ ಎಲ್ಲ ಬೇಯಿಸಿದ್ದೆಲ್ಲ ಆಯ್ತು, ಇನ್ನು ಒಗ್ಗರಣೆ ಮಾಡಬೇಕು. ಇದೇನೋ ಮಾಡಬೇಕು, ಹುಣಸೆ ಹಣ್ಣೆಲ್ಲ ಆಯ್ತು.
ಅವಾಗ ಏನ್ ಮಾಡಿದೀನಿ, ಒಲೆ ಮೇಲೆ ಅದು ಬಾಣ್ಲೆ ಇಟ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಇಲ್ಲಿ ಸಾಸಿವೆ ಇದು ಮೆಣಸಿನಕಾಯಿ ಇದೆಲ್ಲ ಹುಡುಕ್ತಾ ಇದ್ದೀನಿ. ಅದು ಪೊಟ್ನಾಪ್ಗಳು ಎಲ್ಲ ಒಂದೊಂದ್ ಕಡೆ ಯಾವ್ದ್ರಲ್ಲಿ ಏನಿದೆ ಅಂತ ಗೊತ್ತಾಯ್ತಿಲ್ಲ, ಸಾಸಿವೆ ಎಲ್ಲಿದೆ ಗೊತ್ತಿಲ್ಲ. ಕೊನೆಗೆ ಇಲ್ಲಿ ನೋಡಿದ ಚಕ್ ಅಂತ ಅಲ್ಲಿ ಬಾಣ್ಲೆ ಒಳಗೆ ಬೆಂಕಿ ಎತ್ಕೊಂಡು ಅದಿಷ್ಟತ್ರ ಬೆಂಕಿ ಹೋಯ್ತು.